ಶಾಲೆಯ ಸಡಗರದಲ್ಲಿ ಶಿಕ್ಷಣದ ಮಹತ್ವ ಸಂದೇಶ ಸಾರಿದ ಮಕ್ಕಳ ಶೈಕ್ಷಣಿಕ ನಾಟಕ ಬೋಸ್ಗಾ ಶಾಲೆಯಲ್ಲಿ ಸಂಭ್ರಮದ ವಾರ್ಷಿಕೋತ್ಸವ ಹಾಗೂ ಬೀಳ್ಕೊಡುಗೆ ಸಮಾರಂಭ. ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಬೋಸ್ಗಾ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಬಹಳ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರತಿಭಾ ಪ್ರದರ್ಶನಗಳು ಎಲ್ಲರ ಗಮನ ಸೆಳೆದವು. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಲಿಂಗೇಶ್ವರ ದೇವಸ್ಥಾನದ ರಾಘವೇಂದ್ರ ಮಹಾರಾಜರು ವಹಿಸಿದ್ದರು. ಕಾರ್ಯಕ್ರಮದ ನೇತೃತ್ವವನ್ನು ಮಲ್ಲು ಸಾವುಕಾರ ದೇಗಿನಾಳ್ ಅವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಿದ್ದುಗೌಡ ಬಿರಾದಾರ್ ವಹಿಸಿದ್ದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಸವರಾಜ್ ಶಿವೂರ್ ಅವರು ನೆರವೇರಿಸಿದರು. ಸೇರಿದಂತೆ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷೆ ಪವಿತ್ರ ಸಂತೋಷ್, ಪ್ರಾಥಮಿಕ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಗಾಂಧಿ ದಪೇದಾರ್, ಹೊನ್ನಪ್ಪ ಶಿವರು, ಈರಣ್ಣ ಬಿರಾದಾರ್, ಸುಭಾಷ್ ದೇಗಿನಾಳ್, ಭೀಮಣ್ಣ ಜಮಾದಾರ್, ಹೊನ್ನಪ್ಪ ವಾಲಿಕರ್, ಮಲ್ಲಪ್ಪ ಜವಳಿ, ರಾಜ್ಕುಮಾರ್ ಹಿರೇಕುರುಬೂರ್, ಅಶೋಕ್ ಛತ್ರಿ, ಯಲ್ಲಪ್ಪ ಪೂಜಾರಿ, ಕಲ್ಲಪ್ಪ ಚಾಂದಕೋಟೆ, ಚಂದಪ್ಪ ಪೂಜಾರಿ, ಮಲ್ಲಪ್ಪ ಬೇನೂರ್, ಬಸವರಾಜ್ ಶಿವೂರ್, ಯಲ್ಲಪ್ಪ ಬೋರ್ಗೊಂಡ್ ಪೂಜಾರಿ, ಹನುಮಂತ ಬಿರಾದಾರ್, ಯಲ್ಲಪ್ಪ ತಳಕೇರಿ, ಹೊನ್ನಪ್ಪ ಬಿರಾದಾರ್, ಸಿದ್ದಪ್ಪ ಬೇನೂರ್, ತುಕಾರಾಮ ಹೆಗಡೆ, ದತ್ತಪ್ಪ ಗೊಂದಳಿ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಬೀಳ್ಕೊಡುಗೆ ನೀಡಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭಾಶಯಗಳನ್ನು ತಿಳಿಸಲಾಯಿತು. ವಿಶೇಷವಾಗಿ ಶಾಲೆಯಲ್ಲಿ ಮುದ್ದು ಮಕ್ಕಳು ಶಿಕ್ಷಣವೇ ಬಾಳಿನ ಬೆಳಕು, ಅರ್ಥಾರ್ಥ ಛಲ ತೀರಿಸಿದ ಗುರು ಎಂಬ ಸುಂದರ ಸಾಮಾಜಿಕ ನಾಟಕ ಅಭಿನಯಿಸಲಾಯಿತು. ಶಾಲೆಯ ಅಭಿವೃದ್ಧಿಗೆ ಸಹಕರಿಸಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮವು ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮಸ್ಥರು ಸಹಭಾಗಿತ್ವದಿಂದ ಯಶಸ್ವಿಯಾಗಿ ನೆರವೇರಿಸಿದರು. ವರದಿ ಉಮೇಶ್ ಅಚಲೇರಿ, ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ಹೊಳೆಬೋಸ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಸ್ಗಾ ಮುಖ್ಯ ಗುರುಗಳು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮ ಬಹಳ ದಿನಗಳಿಂದ ಪೂರ್ವ ತಯಾರಿ ಮಾಡಿ ಇವತ್ತು ಅನುಷ್ಠಾನಕ್ಕೆ ತಂದು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ನಾವು ಕೂಡ ಬೋಸ ಗ್ರಾಮದವರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಎರಡು ಮಾತು ಹೇಳ್ತೀವಿ. ನನ್ನ ಹೆಸರು ಸುಭಾಷ್ ಎಸ್ ದೇಗಿನಾಳ್, ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು ಬೋಸ್ಗಾ. ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ತಾಲೂಕು ಅಧ್ಯಕ್ಷ ಇದ್ದು ಈ ಬೋಸ್ಗಾ ಗ್ರಾಮದಲ್ಲಿ ಪ್ರತಿ ವರ್ಷ ವಾರ್ಷಿಕ ಸಮ್ಮೇಳನವನ್ನು ಹಮ್ಮಿಕೊಳ್ಳೋದು ಭಾಳ ಅದ್ದೂರಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಇದೇ ಪ್ರತಿಯೊಂದು ಈ ಒಂದು ಬೋಸ್ಗಾ ಗ್ರಾಮದ ಕಡೆಯ ಗ್ರಾಮ ಇದ್ದಿದ್ದರಿಂದ ಇಲ್ಲಿ ಬರ್ಲಿಕ್ಕೆ ಹೋಗ್ಲಿಕ್ಕೆ ಅವಕಾಶಗಳು ಇಲ್ಲಿದ್ದರೂ ಇಲ್ಲಿ ಒಳ್ಳೆಯ ಕಾರ್ಯಕ್ರಮಗಳು, ಒಳ್ಳೆಯ ಶಿಕ್ಷಣ ಮತ್ತು ಮಕ್ಕಳಿಗೆ ಆಟ ಪಾಠದಲ್ಲಿ ಮತ್ತು ಅದರ ಜೊತೆಗೆ 7ನೇ ತರಗತಿಯ ವಾರ್ಷಿಕ ಬೀಳ್ಕೊಡುಗೆ ಸಮಾರಂಭದ ಜೊತೆಗೆ ಶಿಕ್ಷಣವೇ ಶಕ್ತಿ ಎಂಬ ಒಂದು ನಾಟಕವನ್ನು ಕೂಡ ಭಾಳ ಅದ್ದೂರಿಯಿಂದ ಮಕ್ಕಳಿಗೆ ತಯಾರು ಮಾಡಿದ್ದಾರೆ. ಇದು ಭಾಳ ಹೆಮ್ಮೆಯ ವಿಷಯ. ಪ್ರಾಥಮಿಕ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾದ ನಾನು ಶ್ರೀ ಮಲ್ಲು ಸಾವುಕಾರ ಎಚ್ ದೇಗನಾಳ ಮತ್ತು ಈಗ ಬೀಳ್ಕೊಡೋ ಸಮಾರಂಭ ಪ್ರತಿ ವರ್ಷದಕ್ಕಿಂತ ವಿಜೃಂಭಣೆ ಮಾಡಿ ಇನ್ನೊಂದು ವಿಶೇಷತೆ ಏನಂದ್ರೆ ನಾವು ಮಕ್ಕಳಿಗೆ ಶಿಕ್ಷಣವೇ ಶಕ್ತಿ, ಅರ್ಥಾರ್ಥ ಛಲ ತೀರಿಸಿದ ಗುರು, ಒಟ್ಟು ಎಜುಕೇಶನ್ ಸಂಬಂಧಪಟ್ಟಂತ ಒಂದು ಏಕಾಂಕ ನಾಟಕ ಮಾಡಿರ್ತೇವೆ. ಇದು ಮಾಡಿದ್ದಕ್ಕೆ ನಮ್ಮ ಎಲ್ಲ ಶಿಕ್ಷಕರ ವೃಂದವು ಸಪೋರ್ಟ್ ಆಗಿ ಎಲ್ಲರೂ ಶ್ರಮಪಟ್ಟು ಇದೆಲ್ಲ ತಯಾರು ಮಾಡಿದ್ದೇವೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕು ಬೋಸ್ಗಾ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಸ್ಗಾ, ಇಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆಯನ್ನು ಆಯೋಜಿಸಿದ್ದು. ಈ ವರ್ಷದ ವಿಶೇಷ ಏನಂದರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು ಇವರ ಸಲಹೆ ಮೇರೆಗೆ ಅವರ ನೇತೃತ್ವದಲ್ಲಿನೇ ನಾವು ಈ ಬಾರಿ ಇದೇ ಮೊದಲ ಬಾರಿಗೆ ನಾಟಕವನ್ನು ಮಕ್ಕಳಿಂದನೇ ಆಡಿಸಿ ಮಕ್ಕಳಿಂದನೇ ಪ್ರದರ್ಶನವನ್ನು ಮಾಡುವಂಥ ಒಂದು ಕೆಲಸವನ್ನು ಇವತ್ತಿನ ದಿನ ಮಾಡ್ತಾ ಇದ್ದೀವಿ. ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ವಿಭಾಗದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದರು. ಆ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವ್ರನ್ನ ವೇದಿಕೆ ಮೇಲೆ ತಗೊಂಡ್ಬಂದು ಅವರಿಗೆಲ್ಲರಿಗೂ ಕೂಡ ಪ್ರಶಸ್ತಿಯನ್ನು ವಿತರಣೆ ಮಾಡುವಂಥ ಗಣ್ಯರಿಂದ ಪ್ರಶಸ್ತಿ ಪತ್ರಗಳನ್ನು ಕೊಡುವಂಥ ಒಂದು ಕೆಲಸವೂ ಆಯಿತು. ಸಿದ್ದುಗೌಡ ಬಿರಾದಾರು ಮೊದಲು ನಾವು ಬಂದಾಗಿನಿಂದನೂ ಸುಮಾರು 7 ವರ್ಷ ಆಯಿತು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರೋದು. ನಾವು ಮೊದಲನೇ ದಿನ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಇವರು ಯಾವಾಗಲೂ ನಮ್ಮ ಶಾಲೆಯ ಕಾರ್ಯಕ್ರಮಗಳೇ ಯಾವತ್ತೂ ಕೂಡ ಯಾವುದೇ ಒಂದು ಚಿಕ್ಕದಿರಲಿ ದೊಡ್ಡದಿರಲಿ ಎಲ್ಲ ಕಾರ್ಯಕ್ರಮಕ್ಕೂ ಪ್ರೋತ್ಸಾಹವನ್ನು ನೀಡ್ತಾರೆ. ಇವರು ಕೂಡ ಮೊದಲಿಗೆ ಎಸ್ಡಿಎಂಸಿ ಅಧ್ಯಕ್ಷರಾಗಿದ್ದರು, ಈಗ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರಾಗಿದ್ದರೂ ಕೂಡ ಅವರು ಭಾಳಷ್ಟು ಉತ್ಸುಕತೆಯಿಂದ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಹೇಶ್ ಹೊಸ್ಮಿನಿ ಅಂತ ಹೇಳಿ ಜಿಪಿಟಿ ಶಿಕ್ಷಕ. ಮನಸೇ ದೇವಾಲಯ, ದೇವರಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದ ದೀಪ, ಅರಿತು ಬಾಳಲು ಜನ್ಮ ಸಾರ್ಥಕ. ಮನಸೇ ದೇವಾಲಯ. ಹಾಗೆಲ್ಲ ಮಕ್ಕಳಿಗೆ ಹೊಡೆಯೋದು ಹೊಡೆಯೋದು ಏನ್ ಮಾಡ್ತೀರಿ ಮಾಸ್ತರ್ ಸಾಬ್ರ? ನಮ್ಮಂತವ್ರಿಗೆ ಸಾಲಿ ಸೋಸ ಬ್ಯಾಡ ಅಂದ್ರ ಎಲ್ಲಿ ಕೇಳ್ತಾನಿ ಮಗ? ತಾಯಿ ಅಂತ ಅದು ಎಲ್ಲರಿಗೂ ಸಂಬಂಧಿಸಿದ್ದು.
ಇಲ್ಲಿ ಕುಲ ಗೋತ್ರ ದೀನ ದಲಿತ ಅಂತ ಭೇದವ ನಡೆಯೋದಿಲ್ಲ. ಅಲ್ರಿ ಮಾಸ್ತರ್ ಸಾಬ್ರ, ಅಲ್ಲಿ ಇವನ ದುಡಿಯಕ್ ಇಟ್ಟೀನ್ರಿ. ಗೌಡ್ರು ದಿನ ಬೆಳಗಾದ್ರ ನಿನ್ನ ಮಗ ದನ ಕಾಯಿ ಕಳ್ಸಂತ ಬೈತಾರ. ನೀವು ಸಾಲಿ ಕಳ್ಸಂತ ನೀವ್ ಹೇಳ್ತೀರಿ. ನಾವು ಇವನ ಸಾಲಿ ಕಳ್ಸ್ರ ನಾವ್ ಇಬ್ರು ಉಪವಾಸ ಬೀಳ್ಬೇಕಾಗ್ತದ್ರಿ ಮಾಸ್ತರ್ ಸಾಬ್ರ. ಇವನಿಗೇನು ಸಾಲಿ ಕಳ್ಸಕ್ಕ ರೊಕ್ಕ ರೂಪಾಯಿ ಏನು ಬೇಕಿಲ್ಲ. ಇವನು ನಾಳೆ ಸಾಲಿ ಬರ್ಲಿ, ಅಲ್ಲೇ ಪುಸ್ತಕ ಬಟ್ಟಿ ಕೊಡ್ತೇವ್. ಅಲ್ಲದೆ ಸಾಲಿಯೊಳಗ ಬಿಸಿ ಊಟನೂ ಕೊಡ್ತೈತಿ ನಮ್ಮ ಸರ್ಕಾರ. ಯಾಕಂದ್ರ ಹುಟ್ಟಿದ ಪ್ರತಿಯೊಂದು ಮಗು ಅಕ್ಷರ ಕಲಿತು 10 ಯೋಜನೆಗಳು ತಲುಪಿದೆ. ಆದ್ರೆ ನಿಮ್ಮಂತರ ಮಕ್ಕಳಿಗೆ ಕಲಿಸಿದ್ರ ಅವರ ತಂದ ಯೋಜನೆಗಳು ಮಾಡಿ ಪ್ರತಿವರ್ತು ಸಿದ್ಧನ. ನೀವ್ ಹೇಳೋದ್ರಿ ಖರೇನೆ ಐತ್ರಿ. ಆದ್ರೆ ಏನ್ ಮಾಡೋದ್ರಿ, ಇವನ ಜೀತ ಕಿಟ್ಟು ಇವನ ಮ್ಯಾಲ ಸಾಲವೇ ತೆಗ್ದೇವ್ರಿ. ಇವನ ದುಡಿಯಾಕ ಕಳಿಸಿದ್ರ ಗೌಡ್ರು ಮನಿ ಕರೆಸಿ ಕಡ್ಡಿ ನೀವ್ ಎತ್ತಿಸ್ತಾರಿ ಮಾಸ್ತರ್ ಸಾಬ್ರ.